ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರಮೇಯ ಬ್ಲಾಗ್ಸ್. ಇವತ್ತು ದಯವಿಟ್ಟು ನಮ್ಮ ಮುಖಗಳನ್ನ ನೋಡ್ಬೇಡಿ, ನಮ್ಮ ಮನೇಲಿ ನೀರ್ ಬರ್ತಾ ಇಲ್ಲ, ಸೊ ನಾವು ಮುಖ ತೊಳ್ದಿಲ್ಲ. ಆದ್ರೆ ಸುಮ್ನೆ ಸ್ವಲ್ಪ ಕೇಕ್ ತಿನ್ನೋಣ ಅನ್ಸ್ತು. ನಮ್ ತೇಜು ಬಂದಿದ್ದಾಳೆ, ಹಂಗಾಗಿ ಕೇಕ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಕಾಫಿ ಕೇಕ್ ಮಾಡ್ತಾ ಇದೀವಿ. ಹೇಗ್ ಬರುತ್ತೆ, ಚೆನ್ನಾಗಾಗತ್ತಾ ಇಲ್ವಾ ನಿಮ್ಗೂ ತೋರಿಸ್ತೀವಿ, ನೋಡ್ಕೊಂಬಿಡಿ. ಮೆಜರಿಂಗ್ ಕಪ್ ಆಗಿ ಯೂಸ್ ಮಾಡ್ತಾ ಇದೀನಿ. ನೀವ್ ಯಾವ್ದೇ ತಗೊಂಡ್ರು ಅದನ್ನೇ ಯೂಸ್ ಮಾಡಿ, ಅದು ಸೊ ದಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನ 1 ಕಪ್ ಅಂತ ತಗೊಂಡ್ರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ 1 ಕಪ್ ಅಂತಾನೆ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟಿಗೆ ನಾನು 1.5 ಕಪ್ ಬಿಸಿ ಹಾಲು ತಗೋತಾ ಇದ್ದೀನಿ. ಒಂದೂವರೆ ಕಪ್ ಹಾಲಿಗೆ ನಾನು 1.5 ಸ್ಪೂನ್ ಕಾಫಿ ಪೌಡರ್ ಹಾಕೋತಾ ಇದ್ದೀನಿ. ಇದು ನಾವು ಕೂರ್ಗಿಂದ ತಂದಿದ್ವಲ್ಲ ಆ ಕಾಫಿ ಪೌಡರು. ಸೊ ನಾನು ಇದನ್ನ ಫಿಲ್ಟರ್ ಮಾಡ್ಕೋತೀನಿ. ನೆಕ್ಸ್ಟ್ ನೀವು ಇನ್ಸ್ಟಂಟ್ ಯೂಸ್ ಮಾಡಿದ್ರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ನಾನು ಒಂದು 10 to 12 ಡೇಟ್ಸ್ ತಗೊಂಡಿದ್ದೀನಿ. ಇಷ್ಟು ಸ್ವೀಟ್ ಸಾಕಾಗುತ್ತೆ, ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಏನಿರಲ್ಲ. ನಿಮಗೆ ಬೇಕಂದ್ರೆ ನೀವು 15 to 18 ವರೆಗೂ ಹಾಕೋಬಹುದು. ಇದನ್ನ ಒಂದು 10 ಮಿನಿಟ್ಸ್ ನಾವು ಸೋಕ್ ಆಗಕ್ಕೆ ಬಿಡಬೇಕು. ಈಗ ಇದು ಸೋಕ್ ಆಗಿದೆ. ಜಸ್ಟ್ ನಮ್ದೇನ್ ಡೇಟ್ಸ್ ಇತ್ತಲ್ಲ ಅದು ಸ್ವಲ್ಪ ಮೆತ್ತಗಾಗ್ಲಿ ಅಂತ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಇವಾಗ ಇದಕ್ಕೆ 1/4 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. 1 ಕಪ್ ಸಾಕಾಗುತ್ತೆ. ನೋಡೋಣ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳೋಣ. ಆ್ಯಂಡ್ ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡರು, 1/4 ಸ್ಪೂನ್ ಅಷ್ಟು ಅಂದರೆ 1/4 ಸ್ಪೂನ್ ಅಷ್ಟು ಸೋಡಾ ಹಾಕೋಬೇಕಾಗುತ್ತೆ. ಇದು ಅಡಿಗೆ ಸೋಡಾ, ಇದು ಬೇಕಿಂಗ್ ಪೌಡರ್. ಈಗ ಇದಕ್ಕೆ ಅರ್ಧ ಲೋಟ ಹಾಫ್ ಕಪ್ಪು ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಥರ ಒಂದು ಮೌಲ್ಡ್ಗೆ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಆಯಿಲ್, ತುಪ್ಪ ಅಥವಾ ಬಟರ್ ಪೇಪರ್ ಏನಾದರೂ ಹಾಕೋಬೋದು. ಈಗ ಇದು ರೆಡಿಯಾಗಿದೆ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬ ತೆಳುನೂ ಬೇಡ, ಗಟ್ಟಿನೂ ಬೇಡ. ನಾನು ಹಾಕಿರೋ ಅಷ್ಟು ಮಾತ್ರ ಮೆಜರ್ಮೆಂಟಲ್ಲಿ ನೀವು ಹಾಕೊಂಡ್ರೆ ಸೇಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಇದನ್ನ ಪೋರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೇಲೆ ನಿಮಗಿಷ್ಟದ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ವಾಲ್ನಟ್ಸ್ ಹಾಕೋಬೋದು, ಪಿಸ್ತಾ ಹಾಕೋಬೋದು. ನಾನು ಜಸ್ಟ್ ಬಾದಾಮ್ ಮಾತ್ರ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ. ನಮಗೆಲ್ಲ ಬಾದಾಮ್ ಇಷ್ಟ ಅಂತ. ನಿಮಗೇನು ಇಷ್ಟ ಆಗುತ್ತೆ ನೀವು ಅದನ್ನು ಹಾಕೋಬೋದು. ಈಗ ನಾನು ಇಲ್ಲಿ ಒಂದು ಪಾತ್ರೆ ಅಥವಾ ನೀವು ಕುಕ್ಕರ್ ಆದರೂ ತೊಗೋಬೋದು. ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿಟ್ಟಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಇಟ್ಟು 40 to 45 ಮಿನಿಟ್ಸ್ ಬೇಕ್ ಮಾಡಬೇಕು. ನಾನು ಲೋ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕ್ಲೋಸ್ ಮಾಡಿ 45 ಮಿನಿಟ್ಸ್ ಆದಮೇಲೆ ಹೇಗಾಗಿರುತ್ತೆ ನೋಡೋಣ. ಮಿನಿಟ್ಸ್ ಆಗಿದೆ. ನಾವು ಅರ್ಧ ಹಾಕಿದ್ವಿ, ಬ್ಯಾಟರು ಫುಲ್ ಬಂದಿದೆ. ಸೊ ನೋಡೋಣ ಹೆಂಗೆ ಕುಕ್ ಆಗಿದೆಯಾ ಏನು ಅಂತ. ಸೊ ಹೆಂಗೆ ನೋಡೋದು ಅಂದರೆ, ಈಗ ಈ ಥರ ಒಂದು ನೈಫು ಅಥವಾ ಏನಾದರೂ ಚಾಪ್ ಸ್ಟಿಕ್ಕು ಈ ಥರದ್ದು ಏನಾದರೂ ಇರುತ್ತಲ್ಲ, ಕಡ್ಡಿ ಥರ, ಅದನ್ನು ಹಿಂಗೆ ಹಾಕಿ ತೆಗೆದಾಗ ಅಂಟಬಾರ್ದು ಸ್ವಲ್ಪ ಕೂಡ. ನೋಡಿದ್ರಾ, ಏನು ಅಂಟುತ್ತಾ ಇಲ್ಲ. ಆ ಥರ ಆದರೆ ಬೇಕಾಗಿದೆ ಅಂತ. ಇಲ್ಲೊಂದು ಸ್ವಲ್ಪ ಅಂಟುತ್ತಾ ಇದೆ. ಸೊ ಇನ್ನೊಂದು 5 ಮಿನಿಟ್ಸ್ ಬಿಡೋಣ. ಸೊ ನಮ್ಮ ಕೇಕ್ ರೆಡಿ ಆಗಿದೆ.
ನಾವು ತೆಗೆದು ನೋಡೋಣ ಹೇಗಾಗಿರುತ್ತೆ ಅಂತ. ಚೆನ್ನಾಗಿ ಬೇಕಾಗಿದೆ, ಘಮ ಘಮ ಅಂತ ಇದೆ. ನಮ್ಮ ಕೇಕು ಡಿಸಾಸ್ಟರ್ ಆಗೋಯ್ತು ಅಂತ ಅಂದ್ಕೊಂಡೆ, ಬಟ್ ಬೈ ಗಾಡ್ ಗ್ರೇಸ್ ಏನೂ ಆಗಲಿಲ್ಲ, ಸೇಫಾಗಿ ಲ್ಯಾಂಡ್ ಆಗಿದೆ. ನಾನು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಏನಂದರೆ ಕೇಕ್ ಆರೋಕ್ಕೂ ಮುಂಚೆ ಕಟ್ ಮಾಡಿಬಿಟ್ಟೆ. ನೀವು ಟ್ರೈ ಮಾಡಿದಾಗ ಆದಷ್ಟು ಅದು ಆರದ ಮೇಲೆ ಕಟ್ ಮಾಡಿ, ಆವಾಗ ಬೆಟರ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತು, ಬಟ್ ಐ ಆಮ್ ನಾಟ್ ಶ್ಯೂರ್. ಸ್ವಲ್ಪ ಡ್ರೈ ಫ್ರೂಟ್ಸ್ ಬಿದ್ದೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಕೇಕ್ ರೆಡಿಯಾಗಿದೆ, ಕಟ್ ಮಾಡಿ ನೋಡೋಣ ಹೆಂಗಾಗಿದೆ ಕುಕ್ಕು ಅಂತ. ಸೊ ನಮ್ಮ ಕೇಕ್ ರೆಡಿಯಾಗಿದೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿದೆ, ಫುಲ್ ಘಮ ಘಮ ಅಂತ ಇದೆ ಮನೆಯೆಲ್ಲ. ನಾವು ಮಾತಾಡೋದು ಕೇಳಿಸುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ನನ್ನ ಟೇಸ್ಟ್ ಹೆಂಗಿದೆ ನಮ್ಮ ತೇಜು ಹೇಳ್ತಾಳೆ. ಹೆಂಗಿದೆ ರೀ ತೇಜು ನಮ್ಮ ಕೇಕು? ತಿಂದಿಲ್ಲ. ಸೂಪರ್ ಆಗಿದೆ, ಬಟ್ ಸ್ವಲ್ಪ ಸ್ವೀಟ್ ಕಡಿಮೆ ಆಯ್ತು ಅಂತ. ಆಕ್ಚುಲಿ ಒಂದು 20 ಡೇಟ್ಸ್ ಹಾಕಿದ್ರೆ ಸ್ವೀಟ್ ಕರೆಕ್ಟ್ ಆಗಿರ್ತಾ ಇತ್ತು. ನಾನೊಂದು 12ರಿಂದ ಒಂದು 14 ಹಾಕಿದ್ದೀನಿ ಅಷ್ಟೇ. ನೀವು ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಡೇಟ್ಸ್ ಹಾಕೊಳ್ಳಿ, ಟೇಸ್ಟ್ ಇನ್ನೂ ಸ್ವೀಟ್ ಆಗಿ ಬರುತ್ತೆ. ಇದು ಸ್ವಲ್ಪ ಸಪ್ಪೆ ಅಲ್ವನ? ಟೆಕ್ಸ್ಚರ್ ವೈಸ್ ಎಲ್ಲ ಕರೆಕ್ಟ್ ಆಗಿದೆ, ಕ್ಲೀನ್ ಆಗಿ ಕುಕ್ ಆಗಿದೆ. ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು, ಮತ್ತೆ ಓವನ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇದು ಎಗ್ಲೆಸ್, ಶುಗರ್ಲೆಸ್, ನಾವು ಯಾವುದೇ ಮೈದಾ ಕೂಡ ಬಳಸಿಲ್ಲ, ಜಾಗರಿ ಕೂಡ ಬಳಸಿಲ್ಲ. ಸ್ವೀಟ್ಗೆ ನ್ಯಾಚುರಲ್ ಆಗಿ ಡೇಟ್ಸ್ ಯೂಸ್ ಮಾಡಿದೀವಿ. ಸೊ ಫುಲ್ ಹೆಲ್ದಿ ಕೇಕ್ ಅಂತಾನೆ ಹೇಳ್ಬೋದು. ನೀವು ಟ್ರೈ ಮಾಡಿ, ಸುಮ್ಮನೆ ಮನೇಲಿ ನಮ್ಮ ಥರ ತಿನ್ಬೇಕು ಅನ್ಸಿದ್ರು ಟ್ರೈ ಮಾಡ್ಬೋದು. ಆ್ಯಂಡ್ ಇಟ್ಸ್ ಯಮ್ಮಿ. ಪಾಪ ಕೇಕ್ ನೋಡಿದ್ರಾ? ನಮ್ಮ ಕೇಕು ನಮ್ಮ ಮನೇಲಿ ಇರೋ ಚೋಟು ಬಾಸ್ಗೂ ಇಷ್ಟ ಆಗಿದೆ. ಹೆಂಗಿದೆ ಪಾಪ? ಯಮ್ಮಿ ಯಮ್ಮಿ.